ಕೂಲಿಯಲ್ಲಿ ಅಮೀರ್ ಖಾನ್ ಲುಕ್ ರಿವೀಲ್. ಸೂಪರ್ ಸ್ಟಾರ್ ರಜನಿಕಾಂತ್ ಅಭಿನಯದ ಕೂಲಿ ಚಿತ್ರದಲ್ಲಿ ನಟಿಸ್ತಾ ಇರುವಂತಹ ಬಾಲಿವುಡ್ನ ನಟ ಅಮೀರ್ ಖಾನ್ ತಮ್ಮ ಲುಕ್ ಫೋಟೋವನ್ನ ಲೋಕೇಶ್ ಕನಗರಾಜ್ ಬಿಡುಗಡೆ ಮಾಡಿದ್ದಾರೆ. ನಿರ್ದೇಶಕ ಲೋಕೇಶ್ ಕನಗರಾಜ್ ನಿರ್ದೇಶನದಲ್ಲಿ ರಜನಿಕಾಂತ್ ನಾಯಕ ನಟನಾಗಿ ನಟಿಸ್ತಾ ಇರುವಂತಹ ಕೂಲಿ ಸಿನಿಮಾವನ್ನ ಸನ್ ಪಿಕ್ಚರ್ಸ್ ನಿರ್ಮಾಣವನ್ನ ಮಾಡ್ತಾ ಇದೆ. ಈ ಚಿತ್ರದ ಚಿತ್ರೀಕರಣ ಕಳೆದ ವರ್ಷ ಆರಂಭ ಆಯಿತು. ಚಿತ್ರೀಕರಣವು ಪ್ರಸ್ತುತ ಕೊನೆಯ ಹಂತಕ್ಕೆ ತಲುಪಿದೆ ಅನ್ನುವಂಥ ವರದಿ ಇದೆ. ಈ ಚಿತ್ರದಲ್ಲಿ ರಜನಿಕಾಂತ್ ಜೊತೆಗೆ ದೊಡ್ಡ ತಾರಾಬಳಗವೇ ಇದೆ. ಇನ್ನು ಶ್ರುತಿ ಹಾಸನ್, ಟಾಲಿವುಡ್ನ ಸೂಪರ್ ಸ್ಟಾರ್ ನಾಗಾರ್ಜುನ, ಕಟ್ಟಪ್ಪ ಸತ್ಯರಾಜ್, ಕನ್ನಡ ಸೂಪರ್ ಸ್ಟಾರ್ ಉಪೇಂದ್ರ, ಬಾಲಿವುಡ್ನ ಸೂಪರ್ ಸ್ಟಾರ್ ಅಮೀರ್ ಖಾನ್, ಹೀಗೆ ಪಟ್ಟಿ ಬೆಳಿತಾನೆ ಹೋಗುತ್ತೆ. ಈ ಚಿತ್ರಕ್ಕೆ ಗಿರೀಶ್ ಗಂಗಾಧರನ್ ಛಾಯಾಗ್ರಹಣ ಹಾಗೂ ಅನಿರುದ್ಧ್ ಸಂಗೀತ ಸಂಯೋಜನೆ ಇದೆ. ಜೈಲರ್ ಯಶಸ್ಸಿನ ನಂತರ ರಜನಿಕಾಂತ್ ಮತ್ತೆ ಸನ್ ಪಿಕ್ಚರ್ಸ್ ಜೊತೆ ಕೈ ಜೋಡಿಸಿದ್ದಾರೆ. ಈ ಚಿತ್ರದಲ್ಲಿ ನಟಿಸೋದಕ್ಕೆ ರಜನಿಕಾಂತ್ ಒಬ್ಬರೇ 200 ಕೋಟಿ ರೂಪಾಯಿಗಳಿಗೂ ಹೆಚ್ಚು ಸಂಭಾವನೆ ಪಡೆದಿದ್ದಾರೆ ಅಂತಲೂ ಕೂಡ ವರದಿಯಾಗಿದೆ. ಅದೇ ರೀತಿ ಈ ಚಿತ್ರದ ನಿರ್ದೇಶಕ ಲೋಕೇಶ್ ಕನಗರಾಜ್ ಅವರಿಗೆ 50 ಕೋಟಿ ರೂಪಾಯಿ ಸಂಭಾವನೆ ನೀಡಲಾಗಿದೆ ಅನ್ನುವಂಥ ವರದಿ ಕೂಡ ಆಗಿದೆ. ಇನ್ನು ಚಿತ್ರತಂಡ ಬಿಡುಗಡೆ ದಿನಾಂಕವನ್ನ ಇನ್ನೂ ಕೂಡ ಅಧಿಕೃತವಾಗಿ ಘೋಷಣೆ ಮಾಡದೇ ಇದ್ರೂ ಕೂಡ ರಜನಿಕಾಂತ್ ಜೈಲರ್ ಚಿತ್ರದ ಬಿಡುಗಡೆಯಂತೆ ಈ ಚಿತ್ರವನ್ನ ಕೂಡ ಆಗಸ್ಟ್ನಲ್ಲಿ ಬಿಡುಗಡೆ ಮಾಡುವಂತೆ ಚಿತ್ರತಂಡಕ್ಕೆ ತಿಳಿಸಿದ್ದಾರೆ ಅನ್ನುವಂಥ ವರದಿಯಾಗಿದೆ. ಇದಕ್ಕೆ ಚಿತ್ರತಂಡ ಕೂಡ ಒಪ್ಪಿಗೆಯನ್ನ ಕೊಟ್ಟಿದೆ ಅನ್ನುವಂಥ ವರದಿ ಇದೆ. ಅದೇ ರೀತಿಯಾಗಿ ಈ ಚಿತ್ರದ ಬಗ್ಗೆ ಆಗಾಗ ಅಪ್ಡೇಟ್ಗಳು ಬರ್ತಾನೆ ಇರುತ್ತೆ. ಆದರೆ ಇದರ ಭಾಗವಾಗಿ ಚಿತ್ರದ ಟೀಸರ್ ಬಿಡುಗಡೆ ಆಗ್ತಾ ಇದೆ ಅಂತ ಹೇಳಿ ನಿರೀಕ್ಷೆಯಲ್ಲಿ ಇದ್ದಂಥ ತಲೈವರ್ ಅಭಿಮಾನಿಗಳು ನಿರಾಸೆಗೊಂಡ್ರು. ಏತನ್ಮತೆ ಇಂದು ಅಮೀರ್ ಖಾನ್ ಅವರ 60ನೇ ಹುಟ್ಟುಹಬ್ಬದ ಸಂದರ್ಭ. ಇನ್ನು ಲೋಕೇಶ್ ಕನಗರಾಜ್ ಅವರು ಅಮೀರ್ ಖಾನ್ ಅವರ ಕೂಲಿ ಚಿತ್ರದ ನೋಟವನ್ನ ತೋರಿಸುವಂತಹ ಶೂಟಿಂಗ್ ಸ್ಪಾಟ್ ಚಿತ್ರವನ್ನ ಹಂಚಿಕೊಂಡಿದ್ದಾರೆ. ಅಮೀರ್ ಖಾನ್ ಜೊತೆಗಿನ ಚರ್ಚೆಯ ಸಂದರ್ಭದಲ್ಲಿ ತೆಗೆದಿರುವಂತಹ ಫೋಟೋವೊಂದನ್ನ ಸಾಮಾಜಿಕ ಮಾಧ್ಯಮದಲ್ಲಿ ಶೇರ್ ಮಾಡಿಕೊಂಡಿದ್ದಾರೆ. ಇದರಲ್ಲಿ ಅಮೀರ್ ಖಾನ್ ಅವರ ಲುಕ್ ಅದ್ಭುತವಾಗಿದೆ. ಇದಕ್ಕೆ ನೆಟ್ಟಿಗರು ಪ್ರತಿಕ್ರಿಯೆ ಕೊಡ್ತಾ ಸಿನಿಮಾ 1000 ಕೋಟಿಗೆ ಲೋಡ್ ಆಗುತ್ತೆ ಅಂತಲೂ ಕೂಡ ಕಮೆಂಟ್ ಮಾಡ್ತಿದ್ದಾರೆ. ನ್ಯೂಸ್ ಡೆಸ್ಕ್, ವಿ2 ನ್ಯೂಸ್, ಬೆಂಗಳೂರು.